ಜನರ ಆಕ್ರೋಶದ ಬಳಿಕ ಕೊನೆಗೂ ಎಚ್ಚೆತ್ತ ಬಿಎಂಆರ್ಸಿಎಲ್ ಮೆಟ್ರೋ ದರ ಮತ್ತೆ ಮರು ಪರಿಷ್ಕರಣೆ ಮಾಡಿ ಇಳಿಕೆ ಮಾಡಲಾಗಿದೆ. 90% 100% ಏರಿಕೆ ಆಗಿದ್ದ ಸ್ಟೇಜ್ಗಳಲ್ಲಿ ಮಾತ್ರ ಇಳಿಕೆ ಮಾಡಲಾಗಿದೆ. 100% ನಿಂದ 70%ಗೆ ದರ ಇಳಿಕೆ ಆಗಿದೆ. ಕೆಲವು ಪ್ಲೇಸಸ್ಗಳಲ್ಲಿ ಮಾತ್ರ ಇಳಿಕೆ ಆಗಿರೋದು. ನೆನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಇಳಿಕೆ ಮಾಡಿದ್ದೀವಿ ಅಂತಿದ್ದಂಗೆ ಎಲ್ರಿಗೂ ಖುಷಿ ಆಗ್ಬಿಟ್ಟಿತ್ತು. ಇಳಿಕೆ ಅಂತೆ ಅಂತ. ಆ್ಯಕ್ಚುಲ್ ಆಗಿ ಎಷ್ಟಾಗಿದೆ, ಎಲ್ಲೆಲ್ಲಾಗಿದೆ, ಇದೊಂಥರ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ, ಈ ಕಡೆ ಕಮ್ಮಿ ಮಾಡ್ದಂಗೂ ಇರಬೇಕು, ಆ ಕಡೆ ಕಮ್ಮಿ ಮಾಡ್ತಿದ್ದಂಗೂ ಇರಬೇಕು, ಹಂಗೆ ಮಾಡಿದಾರಷ್ಟೇ. ಜನರನ್ನು ಮಂಗ ಮಾಡೋ ಕೆಲಸ ಮಾಡಲಾಗಿದೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಕಡಿಮೆ ಮಾಡಿದ್ದಾರೆ, ಏನು ತೀರಾ ಕಮ್ಮಿ ಆಗಿದೆಯಾ? 90 ರೂಪಾಯಿ ಇದ್ದಿದ್ದನ್ನ 60 ರೂಪಾಯಿ ಮಾಡಿಬಿಟ್ಟಿದ್ದಾರಾ? 50 ರೂಪಾಯಿ ಇದ್ದಿದ್ದನ್ನ 25 ರೂಪಾಯಿ ಮಾಡಿಬಿಟ್ಟಿದ್ದಾರಾ? ಯಾಕಂದರೆ ಏಕ್ದಮ್ ಹಾಗೆ ಜಾಸ್ತಿ ಮಾಡಿರೋದಲ್ವಾ? ನೋಡೋಣ ಬನ್ನಿ ಎಲ್ಲೆಲ್ಲಿ ಎಷ್ಟೆಷ್ಟು ಇಳಿಕೆ ಆಗಿದೆ ಅಂತ. ನೋಡಿ ಯಾವ ರೀತಿಯಲ್ಲಿ ಇವರು ಇಳಿಕೆ ಮಾಡಿದ್ದಾರೆ, ಯಾವ ಥರ ಸೂತ್ರವನ್ನು ಇಲ್ಲಿ ಅನ್ವಯಿಸುತ್ತೆ ಅಂತ ನಾವು ನೋಡೋದಾದರೆ, ಈ ದುಪ್ಪಟ್ಟು ದರ ಏರಿಕೆ ಆಗಿರುವಂಥ ನಿಲ್ದಾಣಗಳಲ್ಲಿ ದರ ಪರಿಷ್ಕರಣೆ ಆಗಿರೋದು ಅಷ್ಟೇ, ಎಲ್ಲ ಕಡೆನೂ ಆಗಿಲ್ಲ. ವಿಭಿನ್ನ ಸ್ಲ್ಯಾಬ್ಗಳ ಅಡಿಯಲ್ಲಿ ಸ್ಟೇಜ್ ಆಧಾರದಲ್ಲಿ ದರವನ್ನು ಪರಿಷ್ಕರಣೆ ಮಾಡಲಾಗಿದೆ. 90%ರಿಂದ 100%ವರೆಗೆ ಹೆಚ್ಚಳವಾಗಿರುವಂಥ ನಿಲ್ದಾಣಗಳಲ್ಲಿ ಇಳಿಕೆ ಮಾಡಿದ್ದಾರೆ. 100% ದರ ಏರಿಕೆ ಆಗಿದ್ರೆ ಅಲ್ಲಿ ಒಂದು 30% ಮಾತ್ರ ಕಡಿಮೆ ಮಾಡಿದ್ದಾರೆ. ಸೊ ಡಬಲ್ ಆಗಿರುವ ಕಡೆ ಸ್ಟೇಜ್ಗಳ ದರಗಳ ಮರ್ಜ್ ಇದರಿಂದ ಕಡಿಮೆ ದೂರದಲ್ಲಿ ಪ್ರಯಾಣಿಸುವವರಿಗೆ ಕೊಂಚ ರಿಲೀಫ್ ಆಗ್ತಾ ಇದೆ. ಈ ಮೆಟ್ರೋ ದರ ಪರಿಷ್ಕರಣೆ ಎಲ್ಲಿಂದ ಎಲ್ಲಿಗೆ ಏರಿಕೆ ಆಗಿದ್ದ ದರ, ಪರಿಷ್ಕೃತ ದರ ಹೇಗಿದೆ ಅಂತ ನಾವು ನೋಡೋದಾದರೆ, ನೋಡಿ ಇಲ್ಲಿ ಪ್ರಮುಖವಾಗಿ ಮೆಜೆಸ್ಟಿಕ್ ಟು ಬೈಯಪ್ಪನಹಳ್ಳಿ 60 ರೂಪಾಯಿ ಇತ್ತು, ಈಗ 50 ರೂಪಾಯಿ ಮಾಡಿದ್ದಾರೆ, ಒಂದು 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಇನ್ನು ಮೆಜೆಸ್ಟಿಕ್ ಟು ವಿಧಾನಸೌಧ 20 ರೂಪಾಯಿ ಏನು ಜಾಸ್ತಿ ಆಗಿತ್ತು, ಅದನ್ನು 10 ರೂಪಾಯಿ ಮಾಡಿದ್ದಾರೆ. ಮೆಜೆಸ್ಟಿಕ್ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಅದು ಕೂಡ ಹಾಗೇನೆ ಒಂದು 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅಷ್ಟೇ. ಎಲ್ಲ ಕಡೆ ನೀವು ನೋಡಿದ್ರು 90 ಇದ್ದಿದ್ದು 80 ಮಾಡಿದ್ದಾರೆ, 20 ಇದ್ದಿದ್ದು 10 ಮಾಡಿದ್ದಾರೆ, 70 ಇದ್ದಿದ್ದು 60 ಮಾಡಿದ್ದಾರೆ. ಒಂದು 10 ರೂಪಾಯಿ ಹಂಗೂ ಹಿಂಗೂ ಕಮ್ಮಿ ಮಾಡಿದ್ದಾರೆ ಬಿಟ್ಟರೆ ಇನ್ನುಳಿದಂತೆ ಜಾಸ್ತಿ ಈ ವೇರಿಯೇಷನ್ಸ್ ಇದ್ದಲ್ಲಿ ಮಾತ್ರ ಒಂದು 10 ರೂಪೀಸ್ ಕಮ್ಮಿ ಆಗಿರೋದು. ಮತ್ತು ಬೇರೆ ಕಡೆ ಎಲ್ಲ ನಾರ್ಮಲ್ ದರನೇ ಇದೆ, ಎಷ್ಟಿತ್ತು ಅಷ್ಟೇ ಇದೆ, ಎಲ್ರಿಗೂ ಏನಲ್ಲ. ಇಲ್ಲಿಗೆ ಕಮ್ಮಿ ಮಾಡ್ದಂಗೂ ಇದೆ, ಕಮ್ಮಿ ಮಾಡ್ದಿದ್ದಂಗೂ ಇದೆ. ಸೊ ಪ್ರೆಸ್ ಮೀಟ್ ಮಾಡಿ ಹೇಳಿದಾಗ ಏನು ಎಲ್ಲ ಕಡೆ ಭಾರೀ ಕಮ್ಮಿ ಮಾಡಿದ್ದಾರೇನೋ ಅಂತ ಜನ ಅಂದ್ಕೊಂಡಿದ್ರು. ಜಾಲಹಳ್ಳಿ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ 90 ರೂಪಾಯಿ ಇತ್ತು, ಏನು ಬದಲಾವಣೆ ಇಲ್ಲ, 90 ರೂಪಾಯಿನೇ ಇದೆ. ಸೊ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. 70 ರೂಪಾಯಿ ಇದ್ದಿದ್ದು 60 ರೂಪಾಯಿ ಮಾಡಿದ್ದಾರೆ ಮೆಜೆಸ್ಟಿಕ್ ಟು ಸಿಲ್ಕ್ ಇನ್ಸ್ಟಿಟ್ಯೂಟು. ಮೆಜೆಸ್ಟಿಕ್ ಟು ಬೈಯಪ್ಪನಹಳ್ಳಿ 60 ರೂಪಾಯಿ ಇತ್ತು, 50 ರೂಪಾಯಿ ಮಾಡಿದ್ದಾರೆ. ಇನ್ನು 90 ರೂಪಾಯಿ ಏನಿತ್ತು ಅಲ್ಲಿ ಏನು ಬದಲಾವಣೆ ಇಲ್ಲ, 90 ರೂಪಾಯಿನೇ ಕೊಟ್ಟು ಹೋಗ್ಬೇಕು ನೀವು. ಸೊ ಇಷ್ಟೇ ಇವ್ರು ಮಾಡಿರೋದು. ಮತ್ತು ಇದಕ್ಕೊಂದು ಚರ್ಚೆ, ಒಂದು ಮೀಟಿಂಗು, ಸುದೀರ್ಘವಾದಂಥ ಚರ್ಚೆ ಎಲ್ಲ ಮಾಡಿ ಇದನ್ನು ಸಮರ್ಥಿಸಿಕೊಂಡು ಪ್ರೆಸ್ ಮೀಟ್ ಮಾಡಿ ಹೇಳಲಾಗಿತ್ತು. CM ಖಡಕ್ ಆದಂಥ ಒಂದು ಆದೇಶ ಕೊಟ್ಟಿದ್ದರು, ಅದೇನು ಚರ್ಚೆ ಮಾಡಿ ಅಂತ. ಅದಾದಮೇಲೆ ಚರ್ಚೆಯಲ್ಲಾಗಿ ಇಷ್ಟು ಕಮ್ಮಿ ಮಾಡಿರೋದು. ಸೊ ಇಲ್ಲಿಗೆ ನಮಗೊಂಥರ ಕಮ್ಮಿ ಮಾಡಿದ್ದಾರೆ ಅಂತಲೂ ಅನ್ನಿಸ್ಬೇಕು. ಎಷ್ಟು ಮಾಡಿದ್ದಾರೆ ಅಂತಂದರೆ ಉತ್ತರ ಕೊಡೋಂಗಿಲ್ಲ. ಯಾಕಂದರೆ 90 ರೂಪಾಯಿ ಕೊಟ್ಟು ಹೋಗೋರು 90 ರೂಪಾಯಿ ಕೊಟ್ಟು ಹೋಗಲೇಬೇಕು. ಮೊದಲು ಎಷ್ಟಿತ್ತು, ಇದಕ್ಕಿಂತ ಕಮ್ಮಿನೇ ಇತ್ತು. ಈಗ ಎಷ್ಟಿದೆ, ಎಷ್ಟು ಮಾಡಿದ್ರು ಅಷ್ಟೇ ಇದೆ. ಇದನ್ನು ಹೆಂಗೆ ಉತ್ತರಿಸ್ಬೇಕು ಅನ್ನೋದೇ ಕನ್ಫ್ಯೂಷನ್ಸು. ಕಮ್ಮಿ ಮಾಡಿದಾರೋ ಮಾಡಿಲ್ವೋ ಅನ್ನೋದೇ ಇವಾಗ ಪಾಪ ಜನಗಳಿಗೆ ಗೊಂದಲ ಆಗಿದೆ. ಹೀಗೆ ಅಲ್ವಾ ಜನರಿಗೆ ಯಾಮಾರಿಸೋದು. ಸೊ ಪರ್ಸೆಂಟೇಜ್ ವೈಸ್ ನಾವು ನೋಡಿದಾಗ ಜಾಸ್ತಿ ಹಾಗೆ ಹೀಗೆ ಲೆಕ್ಕಾಚಾರ ಹಾಕಿ ಕೊನೆಗೆ ಜನರು ಕುತ್ತಿಗೆಗೆ ಬರುತ್ತಲ್ಲ, ಇಲ್ಲೂ ಅದೇ ಆಗಿರೋದು. ಸೊ ಮೆಟ್ರೋ ದರದಲ್ಲಿ ಭಾರೀ ಪ್ರಮಾಣದಲ್ಲಿ ಏನಾದರೂ ಇಳಿಕೆ ಆಗಿದೆಯಾ? ಇಲ್ಲ. ಭಾರೀ ಪರಿಷ್ಕರಣೆ ಮಾಡಿದಾರಾ? ಇಲ್ಲ. ಗೊಂದಲ ಆಯಿತು, ಆಕ್ರೋಶ ವ್ಯಕ್ತ ಆಯಿತು, ಅಸಮಾಧಾನ ವ್ಯಕ್ತ ಆಯಿತು. ಜನ ಮೆಟ್ರೋದಲ್ಲಿ ಓಡಾಡೋದನ್ನೇ ಬಿಟ್ಬಿಟ್ರು. 3 ದಿನದಲ್ಲಿ ಒಂದು 80,000 ಜನ ಓಡಾಡಲೇ ಇಲ್ಲ, ಕಮ್ಮಿ ಆಗಿಬಿಡ್ತು, ಅದಕ್ಕೆ ಸಿಕ್ಕಾಪಟ್ಟೆ ಕಮ್ಮಿ ಮಾಡಿದ್ರಾ? ಇಲ್ಲ.